ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ
ನಮಗೆಂದೆಂದೂ ನಾಯಕ ನೀನೇ, ದಕ್ಷಿಣ ಧ್ರುವದ ಧ್ರುವ ತಾರೆಯು ನೀನೇ. ನಮಗೆಂದೆಂದೂ ನಾಯಕ ನೀನೇ, ದಕ್ಷಿಣ ಧ್ರುವದ ತಾರೆಯು ನೀನೇ. ಅಭಿಮಾನಿ ಬಳಗದ ಹೃದಯವು ನೀನೇ, ಅಂತ್ಯ ಕಾಣದ ಆಗಸ ನೀನೇ. ಅಭಿಮಾನಿ ಬಳಗದ ಹೃದಯವು ನೀನೇ, ಅಂತ್ಯ ಕಾಣದ ಆಗಸ ನೀನೇ. ಅಣ್ಣ ನೀನೇ ನಮ್ಮಣ್ಣ, ಅಣ್ಣ ದೀಪಣ್ಣ ನೀನೇ ನಮ್ಮ ಯುವಕರ ಕಣ್ಮಣಿ ಹಾಗೂ ಗುರುಗುಡಿಕಲ್ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದಂಥ ಶರಣಗೌಡನ ಕಂದಕೂರು ಸಾಹೇಬರು ಒಬ್ಬ ಕಾರ್ಯಕರ್ತರ ಮನೆಗೆ ಬಂದಿದ್ದಾರೆ. ಸುಮಾರು 200 ಕಿಲೋಮೀಟರ್ ದೂರ ಕಾರ್ಯಕರ್ತರ ಏನೋ ಒಂದು ಅಭಿಲಾಷೆಗೆ ಮೆಚ್ಚಿ ಸುಮಾರು ದಿನಗಳಿಂದ ಬರಬೇಕಾಗಿದ್ದಿಲ್ಲ ಆಲ್ಗೂರ್ಕ, ಕಾರಣಾಂತರದಿಂದ ಬರೋದಾಗಿದ್ದಿಲ್ಲ. ಇವತ್ತೇನೋ ಅದು ಕೂಡಿ ಬಂದೈತಿ. ರತ್ನಾಕರ್ ಮುತ್ತೂರವರ ಅಪ್ಪಟ ಅಭಿಮಾನಿ ಇವರೊಂದು ಮನೆಗೆ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ಅವ್ರಿಗೆ ನಮ್ಮ ಆಲ್ಗೂರು ಗ್ರಾಮಸ್ಥರ ಪರವಾಗಿ ಸುತ್ತಮುತ್ತಲಿನ ಎಲ್ಲ ಕಾರ್ಯಕರ್ತರ ಪರವಾಗಿ ಅದೇ ರೀತಿ ವಿವಿಧ ಭಾಗಗಳಿಂದ ಆ ಒಂದು ಜೀವನ ನಮ್ಮ ಗ್ರಾಮದ ಪರವಾಗಿ ಶರಣಗೌಡರನ್ನ ಕಂದಕೂರವ್ರನ್ನ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರೊಂದು 4 ಮಾತು ಮಾತಾಡ್ತಾರೆ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ನಾನು ಬಹಳ ತಡವಾಗಿ ಬಂದದಕ್ಕೆ ಎಲ್ಲ ಹಿರಿಯರಲ್ಲಿ ಯುವಕ ಸ್ನೇಹಿತರಲ್ಲಿ ಮೊದಲನೇದು ಕ್ಷಮಾಪಣೆ ಕೇಳ್ತೀನಿ. ಯಾಕಂದ್ರೆ ಬಹಳ ದಿನಗಳ ಹಿಂದೆ ನಾನು ರತ್ನಾಕರ್ ಅವರ ತಂದೆಯವರು ಸರಿ ಹೋದಾಗೆ ನಾನು ಬರಬೇಕಾಗಿತ್ತು. ಕಾರಣಾಂತರದಿಂದ ನನಗೆ ಬರೋಕ್ಕಾಗಲಿಲ್ಲ. ಇವತ್ತು ಕಾಲ ಕೂಡಿ ಬಂದಿದೆ. ಇವತ್ತು ನಾನು ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮುಗಿಸಿ ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಬಂದಾಗ ನಮ್ಮ ಮುಖಂಡರು ಯಾರ ಹೇಳ್ತಿದ್ರು, ನಾವೆಲ್ಲಿಯೂ ಏನಪ್ಪಂದ್ರೆ ಯಾದಗಿರಿ ಜಿಲ್ಲೆದಾಗ ಗುರುಮಿಟ್ಕಲ್ ತಾಲೂಕನ್ಯಾಗ ಇದ್ದೀವೇನೋ ಎಂಬ ವಾತಾವರಣ ಇದೆ ಅಂತ ತಿಳ್ಕೊಂಡು ನಮ್ಮ ಮುಖಂಡರು ಹೇಳ್ತಾ ಇದ್ರು. ಅಂದರೆ ಇವತ್ತು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನೋಡಿದರೆ ನಾನೇನ್ಪತ್ತಂದ್ರೆ ಮೂಕನಾಗಿದ್ದೇನೆ. ನಮ್ಮ ಜಮಖಂಡಿ ನಿಂತು ಬಿಡ್ರಿ ಹಾಗಾಗಿ ಈಗ ನಾನು ಒಂದನ್ನ ಹೇಳ್ತಕ್ಕಂಥದ್ದು ಇಷ್ಟೇ, ಇಲ್ಲಿ ನೆರೆದಿರ್ತಕ್ಕಂಥ ಮೊದಲನೇದಾಗಿ ನನ್ನ ಸೋದರ ರತ್ನಾಕರ್ ಮುತ್ತೂರವರು ಭಾಳ ವರ್ಷದಿಂದ ನನ್ನ ಒಂದು ಅಭಿಮಾನಿ ಅನ್ನೋದಕ್ಕಿಂತ ಹುಚ್ಚ ಅಭಿಮಾನಿ ಅಂತ ಹೇಳ್ಬೇಕಾಗುತ್ತೆ. ಅವರ ಒಂದು ಪ್ರೀತಿ ವಿಶ್ವಾಸ ಯಾವತ್ತು ನಮ್ಮ ತಂದೆಯವರು ಇರು. ಇವತ್ತೇನು ಬಹುತೇಕ ಜನ ಕಾಂಗ್ರೆಸ್ನವರು ನನಗೆ ಒಂದು ಸನ್ಮಾನ ಮಾಡಿರ್ತಕ್ಕಂಥದ್ದಿದೆ, BJPದವರು ಅಂತಂದ್ರೆ ಸನ್ಮಾನ ಮಾಡಿರ್ತಕ್ಕಂಥದ್ದಿದೆ. ಇನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರು, ಮುಖಂಡರು, ಅಭಿಮಾನಿಗಳು ತಾವೆಲ್ಲರ ಪಕ್ಷಾತೀತವಾಗಿ ಪ್ರೀತಿ ನೀವು ಮಾಡಿರಲ್ಲ, ಈ ದಿನಾನ ನಾನು ಯಾವತ್ತೂ ಮರೆಯಲ್ಲ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಅಂತ ತಿಳ್ಕೊಂಡೆ. ಎಲ್ಲೋ ಗುರುಮಿಟ್ಕಲ್ನ ಹುಟ್ಟಿ ಬೆಳೆದಿರ್ತಕ್ಕಂಥ ನನ್ನವನು, ಎಲ್ಲೋ ಜಮಖಂಡಿ ತಾಲೂಕದಾಗ ಅಲ್ಗೂರು ಗ್ರಾಮದವ್ರು ಅಂತಂದ್ರೆ ನೀವು ನಿಮ್ಮ ಮನೆಗೆ ಹುಟ್ಟಿನೋ ಬೆಳೆದಿನೋ ಎಂಬ ರೀತಿಯಲ್ಲಿ ಒಂದು ಅಣ್ಣನ ತಮ್ಮನೋ ಮಗನ ಅಂತ ತಿಳ್ಕೊಂಡು ನೀವೇನು ಈ ಪ್ರೀತಿ ಕೊಟ್ಟಿದ್ದೀರಲ್ಲ, ಈ ಪ್ರೀತಿಗೆ ನಾನೇನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಮಾತ್ರ ಹೇಳ್ತಕ್ಕಂಥದ್ದು ಇಷ್ಟೇ, ನನಗೆಲ್ಲೋ ಬಿಜಾಪುರದಾಗ ಬರುವಾಗ ಕೆಲವು ಅವ್ರ ಸಮಸ್ಯೆಗಳೇ ಹೇಳಿದರು. ಇವಾಗ ಇನ್ನೂ ನನಗೆ ಯಾರೋ ಹಿರಿಯರು ಕೆಲವು ಸಮಸ್ಯೆಗಳನ್ನು ಏನೋ ಹೇಳ್ತಾ ಇದ್ರು. ನಾನು ನಿಮ್ಮ ಧ್ವನಿಯಾಗಿ ನಿಮ್ಮ ಕಷ್ಟಗಳಿಗೆ ಯಾವುದೇ ಥರದ್ದು ಏನೇ ಪಕ್ಷದವರು ಬಂದಿದ್ದೀರಿ. ನನ್ನ ಒಂದು ಪ್ರೀತಿಸ್ತಕ್ಕಂಥ ಯುವಕ ಸ್ನೇಹಿತರು ಸುಮಾರು ಒಂದು 25-30 ಕಿಲೋಮೀಟರ್ಲಿಂದ ನನಗೆ ಅಲ್ಲಿಂದ ಭಾಳ ಅದ್ದೂರಿಯಾಗಿ ತಾವೆಲ್ಲ ಕರ್ಕೊಂಬಂದಿರಿ. ಬಹುತೇಕ ಯಜಮಾನರು ತಾವೆಲ್ಲರೂ ನೋಡ್ಬೇಕು ನನ್ನ ಅಂತ ತಿಳ್ಕೊಂಡು, ನಾನು ಮಾತಾಡಿಸ್ಬೇಕು ಅಂತ ತಿಳ್ಕೊಂಡು ತಾವೆಲ್ಲರೂ ಏನಪ್ಪಂದ್ರೆ ಇಲ್ಲಿ ಕೂತಿದ್ದೀರಿ. ನಾನು ಒಂದನ್ನು ಹೇಳ್ತಕ್ಕಂಥದ್ದು, ಜಮಖಂಡಿ ತಾಲೂಕ ಇವತ್ತೇನು ಅಲ್ಗೂರು ಗ್ರಾಮಕ್ಕೆ ಬರ್ಲಾಕ ಏನಪ್ಪಂದ್ರೆ 1 ವರ್ಷ 2 ವರ್ಷ ಆಯಿತು. ನೀವು ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ಪ್ರತಿ ಸಲನೂ ಬರ್ತೀನಿ. ತೋರಿಸಿದ್ರಿ, ನಾನು ಯಾವತ್ತೂ ನಿಮಗೆ ಕುಟುಂಬದವರಿಗೂ ಮತ್ತು ನಿನಗೆ ಚಿರಋಣಿ ಆಗಿರ್ತೀನಿ. ವಿಶೇಷವಾಗಿ ಯುವಕ ಸ್ನೇಹಿತರು, ಯಜಮಾನರು, ನೀವು ತೋರಿಸಿರ್ತಕ್ಕಂಥ ಪ್ರೀತಿ, ನಿಮ್ಮ ಅಭಿಮಾನಕ್ಕೆ ನನ್ನ ಜೀವ ಇರೋವರೆಗೂ ಏನಪ್ಪಂದ್ರೆ ನಿಮ್ಗೆ ಋಣಿಯಾಗಿ ನಾನು ನಡುಕ ಹುಟ್ಟಿಸ್ಬೇಕು ಅಂತಾರೆ. ಆ ಮಾತಿನಂತೆ ಅವರು ಈ ಬೇರೆ ಒಂದು ಪಕ್ಷದ ಭದ್ರಕೋಟೆಯಾಗಿದ್ದಂತಹ ಯಾದಗಿರಿಯ ಗುರುಮಿಟ್ಕಲ್ ಕ್ಷೇತ್ರವನ್ನ ಒಳಪಂಗು ಜೆಡಿಎಸ್ ಪಕ್ಷದ ವಿಜಯ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದವರು ನಮ್ಮ ಶರಣಗೌಡರು.
ಸೊ ಬಹಳ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದವರು ತಮ್ಮದೇ ಆದ ಅಭಿಮಾನ ಬಳಗವನ್ನು ಕೂಡ ಹೊಂದಿದ್ದಾರೆ. ಅಂದ್ರೆ ಸಂವಿಧಾನದ ಆಶಯದಂತೆ ಜಾತ್ಯತೀತವಾಗಿ ಸದಾ ಬಡವರ ಪರವಾಗಿನೇ ಅವರು ಕೆಲಸದಲ್ಲಿ ತೊಡಗಿದ್ದಾರೆ. ತಮ್ಮ ಗುರುಮಿಟ್ಕಲ್ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನುವ ಕನಸನ್ನ ಕಟ್ಕೊಂಡು ದಣಿವರಿಯದೆ ದುಡಿತಾ ಇರುವಂತಹ ಶ್ರಮಜೀವಿಯವರು. ಸೊ ಅವ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಆ ಕ್ಷೇತ್ರದ ಜನ ಹೇಳ್ತಾರೆ. ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅವ್ರ ಬಗ್ಗೆ ಕೇಳ್ತಾ ಇದ್ರೆ ಸೊ ಎಷ್ಟು ಇವರು ಸಮಾಜ ಕಾರ್ಯ ಮಾಡಿದಾರಪ್ಪ ಅನ್ನೋದನ್ನ ನಾವಲ್ಲಿ ಗಮನಿಸಬಹುದು. ಇನ್ನು ಇವರು ಎಷ್ಟು ದೂರದೃಷ್ಟಿ ಉಳ್ಳವರು ಅನ್ನೋದಕ್ಕೆ ಅವರ ಕೆಲಸಗಳೇ ಮಾತಾಡ್ತವೆ. ಸೊ ಅವರು ಈಗ ಯಾದಗಿರಿ ಶಿಕ್ಷಣ ಅಂತ ಬಂದಾಗ, ಆಮೇಲೆ ಆಹಾರ, ಮೂಲಸೌಕರ್ಯ, ನೀರು, ರಸ್ತೆ ಅಂತ ಬಂದಾಗ ತುಂಬಾ ಹಿಂದುಳಿದಂತಹ ಪ್ರದೇಶ ಅದು. ಸೊ ಆ ಪ್ರದೇಶಕ್ಕೋಸ್ಕರ ಅವರು ಈ ಸದನದಲ್ಲಿ ದನಿ ಎತ್ತಿದ ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ಕಾಣಿಸ್ತಾ ಇದಾವಲ್ಲ. ಸೊ ಎಷ್ಟು ಜನಪರ ಕಾಳಜಿ ಉಳ್ಳವರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಅವರ ವ್ಯಕ್ತಿತ್ವದ ಕುರಿತಾಗಿ ಒಂದು ಸಂದರ್ಭವನ್ನ ನಾನಿಲ್ಲಿ ನೆನಪಿಸ್ತೀನಿ. ಸದನದಲ್ಲಿ ಅವಶ್ಯಕತೆ ಬಿದ್ದಾಗ ಸಿಂಹನಾದವನ್ನ ಗೈದು ಗರ್ಜಿಸಿದ್ದನ್ನು ನಾವು ನೋಡಿದೀವಿ. ಅದೇ ತರ ಸಮಾಜದ ನೋವು, ಬಡವರ ನೋವು ಅಂತ ಬಂದಾಗ ಆ ನೋವನ್ನ ತನ್ನ ನೋವು ಅಂತ ಭಾವಿಸಿ ಅವರ ಆ ಕಠೋರ ಧ್ವನಿಯನ್ನು ನಾವು ಗಮನಿಸಿದೀವಿ. ಅದೇ ತರ ಸದಾ ನಕ್ಷತ್ರದಂತೆ ಹೊಳೆಯುವ ಅವರ ಕಣ್ಣುಗಳು ಅಷ್ಟೇ ಮಾತೃ ಹೃದಯವಂತಿಕೆಯ ಅಪರೂಪದ ಆದರ್ಶ ವ್ಯಕ್ತಿಯವರು. ಅವರ ವಿಚಾರದ ಆದರ್ಶ ಪ್ರಿಯ. ಅಷ್ಟೇ ಅಲ್ಲದೆ ಇನ್ನೊಂದು ಅವ್ರ ಬಗ್ಗೆ ಗಮನಿಸುವ ಅಂಶ ಏನಂದ್ರೆ ಅವರು ಸದಾ ಕ್ಷೇತ್ರ ಸಂಚಾರ. ಯಾರಾದ್ರೂ ಹೇಳ್ಬೋದ್ರಿ ತಾಂಡಗಳು ಅಂದ್ರೆ? ಸೊ ಅಲ್ಲಿ ಒಂದೇ ರೀತಿಯ ಒಂದು, ಈಗ ನಾವು ಲಾಮಾನಿ ಅಂತ ಕರಿತೀವಲ್ಲ, ಸೊ ಇದು ಏನು ಈ ಒಂದು ಮಾತು ಏನು ನಾವು ಗಮನಿಸಬಹುದು ಅಂತಂದ್ರೆ ಸಮಾಜದಲ್ಲಿ ತೀರ ದೂರಕ್ಕೆ ತಳ್ಳಲ್ಪಟ್ಟವರು. ಅಂಚಿಗೆ ಅಧ್ಯಕ್ಷರೇ, ನಾನ್ ಮುಂದಿನ ಸಲ ಅಧಿವೇಶನಕ್ಕೆ ಬರ್ತೀನಿ, ಸರ್ಕಾರದ ಅಕಮೆಂಡೇಶನ್ ತಗೊಳ್ಳಲ್ಲ, ನಂದು ನಾನಾ ಬರ್ತೀನಿ, ನಂದು ನಾನಾ ಇರ್ತೀನಿ, ನಂದು ನಾನಾ ಉಣ್ತೀನಿ, ನಂದು ನಾನಾ ಮಾತಾಡ್ ಹೋಗ್ತೀನಿ, ಯಾಕಂದ್ರೆ ಇಲ್ಲಿ ಏನೂ ಆಗಿಲ್ಲ ಹೌದಾ? ಸೊ ಇದು ನಮ್ಗೆಲ್ಲ ಒಂದು ಡೈಲಾಗ್ ಅನಿಸ್ಬಹುದು, ಆದ್ರೆ ನಿಜವಾಗ್ಲೂ ಇದು ಇವತ್ತಿನ ಸರ್ಕಾರ ಮಾಡ್ತಿರುವಂತಹ ಸತ್ಯ, ಕಟು ಸತ್ಯ. ನಾವು ಅದನ್ನೆಲ್ಲ ಗಮನಿಸಲೇಬೇಕು. ಸೊ ಇಂತಹ ಒಂದು ಮಾತನ್ನ ಅತಿ ಗಟ್ಟಿ ದನಿಯಲ್ಲಿ, ಅದು ಸದನದಲ್ಲಿ ನಿಂತು ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವರು ಬಂಡೆದೆಯ ಶೂರಾನೆ ಅಂತ ಹೇಳ್ಬಹುದು. ಸೊ ಇನ್ನು ಇನ್ನೊಂದು ಮಾತನ್ನ ನಾವು ಇಲ್ಲಿ ನೆನಪಿಸಬಹುದು. ನನ್ನ ಕ್ಷೇತ್ರಕ್ಕೆ ನಾನು ಅನುದಾನ ಬೇಡಂಗಿಲ್ರಿ, ಒಳ್ಳೆ ಅಧಿಕಾರಿಗಳನ್ನ ಕಳಿಸ್ರಿ ಅಂತ. ಹೌದಾ? ಬೇರೆ ರಾಜಕಾರಣಿಗಳಾದ್ರೆ ನನ್ ಕಾಲ್ ಕಾಯೋ ಅಧಿಕಾರಿಗಳನ್ನ ಕಳಿಸ್ರಿ ಅಂತ ತಂದು ಹಾಕೊಳ್ತಾರೆ. ಆದ್ರೆ ಸರ್ ಹಂಗ್ ಮಾಡ್ಲಿಲ್ಲ, ಒಳ್ಳೆ ಅಧಿಕಾರಿಗಳನ್ನ ಕಳಿಸ್ರಿ, ನನ್ ಕೆಲಸ ನೋಡಿ ನಾನು ಅಧಿಕಾರಿಗಳ ಜೊತೆ ನಾನು ವ್ಯವಹರಿಸ್ತೀನಿ ಅಂತ. ಸೊ ಯಾರೇ ಅಧಿಕಾರಿಗಳು ಬಂದ್ರು ಸರ್ ಅವರ ಕಾರ್ಯವೈಖರಿಯನ್ನ ನೋಡಿ ಅವರಿಗೆ ಸಪೋರ್ಟ್ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ಮಾತು ಹೇಳಿದ್ರು ಅವರು, ನಾನು ಹಸಿವಾದ್ರೆ ಯಾವತ್ತೂ ಕೂಡ ಏನು ಹೊಲ್ಸ್ ತಿಂದಿಲ್ಲ, ತಿನ್ನೋದು ಇಲ್ಲ ಅಂತ. ಹೌದಾ? ಸೊ ಈ ಮಾತು ಏನು ಅಂತಂದ್ರೆ ನಾನು ಯಾವತ್ತೂ ಕೆಟ್ಟ ದಾರಿ ತುಳಿಯೋಲ್ಲ ಅಂತ. ಹೌದಾ? ಸೊ ಇನ್ನೊಂದು ಹೇಳಬೇಕಿಲ್ಲಿ, ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತ ಒಂದು ಮಾತು ಬರುತ್ತೆ. ಸೊ ಎಲ್ಲಿಯ ಯಾದಗಿರಿ, ಎಲ್ಲಿಯ ಅಲ್ಗೂರ, ಎಲ್ಲಿಯ ಶರಣ್ಗೌಡ್ರು, ಎಲ್ಲಿಯ ರತ್ನಾಕರ. ಹೌದಾ? ಎಲ್ಲಿಯ ಸಂಬಂಧ. ಸೊ ರತ್ನಾಕರ್ ಅವರು ನೀವೆಲ್ಲ ನೋಡ್ಬೋದು, ನಾವು ಕೈ ಮೇಲೆ ಎದೆ ಮೇಲೆ ನಮ್ಮ ಹುಡುಗಿ ಅಚ್ಚೆನೋ ಪ್ರೀತಿಸೋರ ಅಚ್ಚೆ ಅದನ್ನೆಲ್ಲ ಹಾಕ್ತಿವಿ. ಬಟ್ ರತ್ನಾಕರ್ ಅವರು ತಮ್ಮ ಎದೆ ಮೇಲೆ ಶರಣ್ಗೌಡ್ರವರ ಅಚ್ಚೇನ ಮಾತಾಡ್ತಿಲ್ಲ. ಸೊ ಅವ್ರ ಬಗ್ಗೆ ಕೇಳಿದೀವಿ, ಅವ್ರ ಸದನದಲ್ಲಿ ಮಾತನಾಡೋದನ್ನೆಲ್ಲ ಕೇಳಿದೀವಿ. ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಅವರಿಗೆ ಒಂದು ದೊಡ್ಡ ಅಭಿಮಾನಿಗಳು ನಾವೆಲ್ಲರೂ ಸರ್. ಸೊ ಮತ್ತೆ ಇವತ್ತು ನೀವು ಭೇಟಿ ನೀಡಿದ್ದೀರಾ, ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ. ಯಾಕಂದ್ರೆ ಒಂದು ಗಮನಿಸಬಹುದು, ಎಲ್ಲ ರಾಜಕಾರಣಿಗಳು ಬೇರೆ ಕ್ಷೇತ್ರಕ್ಕೆ ಒಂದು 10 ರೂಪಾಯಿನೂ ಲಾಭ ಮಾಡಲ್ಲ, ಯಾಕಂದ್ರೆ ಅಲ್ಲಿ ನಮ್ಗೆ ಓಟ್ ಬರಂಗಿಲ್ಲ ಅಂತ. ಬಟ್ ಶರಣ್ ಸರ್ ಅವರು ನೋಡ್ರಿ, ಅಲ್ಗೂರ್ ಅವ್ರ ಕ್ಷೇತ್ರನೂ ಅಲ್ಲ, ಏನೂ ಅಲ್ಲ, ಬರೀ ಅವ್ರು ಅಲ್ಗೂರ್ ಬಂದಿದ್ದಾರೆ. ರೀಸನ್ ಏನು ಅಂದ್ರೆ ಅವ್ರದೊಬ್ಬ ಅಭಿಮಾನಿ ಇದ್ದಾರೆ ಇಲ್ಲಿ. ಹೌದಾ? ಅಭಿಮಾನಿಗೆ, ಕಾರ್ಯಕರ್ತರಿಗೆ ಅವರು ಎಷ್ಟು ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ನಮ್ಮ ಮಧ್ಯದಲ್ಲಿ ಇಂತಹ ಒಬ್ಬ ಆದರ್ಶ ವ್ಯಕ್ತಿ ಇದ್ದಾರೆ, ನಮ್ಗೆಲ್ರಿಗೂ ಆದರ್ಶ ಪ್ರಿಯರು. ಸೊ ಅವರ ಅಭಿಮಾನಿಗಳು ನಾವೆಲ್ಲ. ಕೇವಲ ಇವರು ಈಗ ಶಾಸಕರಾಗಿ ಯಜಮಾನರಿಗೆ, ಓಕೆ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದ.
ಅಭಿಮಾನಿ